ಬಿಗ್ ಬಾಸ್ ನೋಡ್ತೀರಾ? ಹೌದು. ಬಿಗ್ ಬಾಸ್ ಎಷ್ಟು ಇಷ್ಟ ಆಗುತ್ತೆ ನಿಮಗೆ? ಎಂಟರ್ಟೈನ್ಮೆಂಟ್ ಪರ್ಪಸ್ಸು ನೋಡ್ತೀವಿ ತುಂಬ, ಡೈಲಿ ಮಿಸ್ ಮಾಡ್ದಿರಂಗೆ. ಬಿಗ್ ಬಾಸ್ ಒಳಗಡೆ ಯಾರ್ಯಾರು ಇಷ್ಟ ಆಗ್ತಾರೆ ನಿಮಗೆ? ಗಿಲ್ಲಿ, ರಾಶಿಕಾ ಅವ್ರು ಇಷ್ಟ. ರಾಶಿಕಾ ಅವ್ರು ಎಲಿಮಿನೇಟ್ ಆಗೋದ್ರು. ಈಗ ಗಿಲ್ಲಿಗೆ ಸಪೋರ್ಟ್ ಮಾಡ್ತೀವಿ, ಗಿಲ್ಲಿ ಗೆಲ್ಲಬೇಕು ಅಂತ. ಇವಾಗ ಪೇರ್ ಅಂತ ಬಂದಾಗ ಅಲ್ಲಿ ಮನೆ ಒಳಗಡೆ ಎಲ್ಲ ಪೇರ್ಗಳು ಎಲ್ಲ ಡಿವೈಡ್ ಆಗಿಬಿಟ್ಟು ಇವಾಗ ಉಳಿದಿರೋದು ಕಾವ್ಯ ಮತ್ತು ಗಿಲ್ಲಿಯವರಷ್ಟೇ. ಸೊ ಅವರಿಬ್ಬರು ಪೇರ್ ಇನ್ನೂ ತನಕ ಉಳಿದಿದೆ ಅಂತಂದರೆ ಏನು ಹೇಳ್ತೀರಾ ಇದ್ರ ಬಗ್ಗೆ? ಅವರಿಬ್ಬರು ಸಪ್ರೇಟ್ ಆಟಾಡ್ಕೊಂಡು ಅವರು ಇಲ್ಲಿವರೆಗೂ ಬಂದಿದ್ದಾರೆ. ಪ್ಲಸ್ ಜನಗಳು ಓಟಾಗಿ ಗೆಲ್ಸಿದ್ದಾರೆ. ಒಳ್ಳೆ ಪೇರ್ ಅಂದರೆ ನನ್ನ ಪ್ರಕಾರ ರಾಶಿಕಾ ಮತ್ತು ಸೂರಜ್ ಅವ್ರದ್ದು ಒಳ್ಳೆ ಪೇರ್ ಆಗಿತ್ತು. ಬಟ್ ಈಗ ಗಿಲ್ಲಿ ಕಾವ್ಯ ಅವರಿಬ್ಬರು ಪರ್ಸ್ನಲ್ ಆಟದಿಂದ ಅವ್ರು ಇಲ್ಲಿವರೆಗೂ ಬಂದಿದ್ದಾರೆ. ಇವಾಗ ಮನೆಯಿಂದ 6 ಜನದಲ್ಲಿ ಒಬ್ರು ಹೊರಗಡೆ ಬರಬೇಕು. ನಿಮಗೆ ಯಾರು ಹೊರಗಡೆ ಬರ್ಬೇಕಂತ? ಧ್ರುವಂತ್ ಅವ್ರು ಬರಬೇಕು ಹೊರಗಡೆ. ಧ್ರುವಂತ್ ಅವ್ರು ಏನಕ್ಕೆ? ಅಲ್ಲಿ ಕಂಪೇರ್ ಮಾಡಿದ್ರೆ ಲೈಕ್ ಧ್ರುವಂತ್ ಅವ್ರ ಕಾವ್ಯ ಇಬ್ಬರಲ್ಲಿ ಒಬ್ಬರು ಹೊರಗಡೆ ಬರಬೇಕು. ಇನ್ನು ಎಲ್ಲರ ಎಫರ್ಟ್ಸು ತುಂಬ ಇದೆ. ಸೊ ಧ್ರುವಂತ್ ಕಾವ್ಯ ಇಬ್ಬರಲ್ಲಿ ಒಬ್ಬರು ಹೊರಗಡೆ ಬರಬೇಕು. ಇವಾಗ ಕಿಚ್ಚ ಸುದೀಪ್ ಅವರು ಧ್ರುವಂತ್ ಅವರಿಗೆ ಕಿಚ್ಚನ ಚಪ್ಪಾಳೆ ಕೊಟ್ಟಿರ್ತಾರೆ, ಹಾಗೆ ಅಶ್ವಿನಿ ಅವ್ರಿಗೂ ಕೊಟ್ಟಿರ್ತಾರೆ. ಸೊ ಇವೆಲ್ಲ ಆಟಗಳಲ್ಲಿ ಉತ್ತಮ ಅಂತ ಹೇಳಿ ತೊಗೊಂಡಿರ್ತಾರೆ. ಅವ್ರಿಗೆ ಹೊರಗೆ ಬಂದರೆ ಎಷ್ಟು ಸರಿ ಅನಿಸುತ್ತೆ ನಿಮಗೆ? ಆ್ಯಕ್ಚುಲಿ ಕಿಚ್ಚನ ಚಪ್ಪಾಳೆ ಅವ್ರು ಇಷ್ಟಪಟ್ಟು ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ನಾವೇನು ಮಾತಾಡೋಕ್ಕಾಗಲ್ಲ. ಬಟ್ ಹೊರಗಡೆ ಬಂದಮೇಲೆ ಎಲ್ಲರಿಗೂ ಗೊತ್ತಾಗುತ್ತೆ ಗಿಲ್ಲಿ ಡಿಸರ್ವ್ಡ್ ಇಟ್ ಅಂತ. ಸೊ ಗಿಲ್ಲಿಗೆ ಕೊಡಬೇಕಿತ್ತು ಅಂತ ಹೇಳಿ. ಫೈನಲಿ ಇವಾಗ ಇನ್ನೊಂದು 4 ಡೇಸ್ ಒಳಗಡೆ ವಿನ್ನರ್ ಯಾರು ಅಂತ ಗೊತ್ತಾಗುತ್ತೆ. ಸೊ ಹಾಗೆ ರನ್ನರ್ ಅಪ್ಪು ಯಾರಾಗ್ಬೋದು ಅಂತ ಗೊತ್ತಾಗುತ್ತೆ. ಇವೆರಡು ಪ್ಲೇಸ್ ಒಳಗಡೆ ಇವ್ರನ್ನೇ ನೋಡ್ಬೇಕನ್ನೋದಾದರೆ ಯಾರನ್ನ ನೋಡ್ಬೇಕು ನೀವು? ಗಿಲ್ಲಿ ವಿನ್ ಆಗಬೇಕು ಆ್ಯಂಡ್ ರನ್ನರ್ ಅಪ್ ರಘು ಅವರು ಇರಬೇಕು ಅಂತ ನೋಡೋಕೆ ಇಷ್ಟಪಡ್ತೀವಿ. ಎಂಟರ್ಟೈನ್ಮೆಂಟ್ ಇರಲ್ಲ. ಸೊ ಅವರು ಎಲ್ಲರಿಗೂ ರೇಗಿಸ್ತಿದ್ದು ಅದು ಇನ್ಮೇಲೆ ಎಂಟರ್ಟೈನ್ಮೆಂಟ್ ಇರಲ್ಲ. ಸೊ ಓಟು ಹಾಕಿದ್ದೀವಿ ನಾವು ಆಲ್ರೆಡಿ ಗಿಲ್ಲಿ ಅವ್ರಿಗೆ. ಸೊ ತುಂಬ ಮಿಸ್ ಮಾಡ್ಕೊತೀವಿ. ಸುಮ್ಮನೆ ಎಲ್ಲರೂ ಫೋನ್ ತೊಗೊಂಡು ಹಾಕ್ತಾಯಿರ್ತೀವಿ ನಾವೇ. ಹಾಂ, ಗಿಲ್ಲಿ ಅವರೇ ವಿನ್ ಆಗಬೇಕಂತ. ಪ್ಲ್ಯಾನಿಂಗ್ಸು ಎಕ್ಸಾಮ್ಸ್ ಬರ್ತಾಯಿದೆ, ಎಕ್ಸಾಮ್ಸ್ಗೆ ಓದ್ಕೊಬೇಕು ಅಷ್ಟೇ. ಹಾಂ, ಎಕ್ಸಾಮ್ಸ್.